ಬಿಡೆನು. ಆ ಮಾತು ಹೇಳಿದನಲ್ಲ ಹೇಳಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 148ನೇ ಕೀರ್ತನೆಯನ್ನ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. 1-4 ವಚನ. ಈ ಕೀರ್ತನೆ 148ನೇ ಕೀರ್ತನೆಯನ್ನ ಹಗ್ಗಾಯ ಜಕರ್ಯನ ಕೀರ್ತನೆ ಎಂಬುದಾಗಿಯೇ ಹೇಳೋದುಂಟು. ಇದರಲ್ಲಿ ದೇವರ ಸೃಷ್ಟಿ, ಉದಾಹರಣೆಗೆ ದೇವದೂತರು, ನಕ್ಷತ್ರಗಳು, ಸೂರ್ಯ, ಚಂದ್ರ, ಮಾತ್ರವಲ್ಲದೆ ಭೂಮಿ, ಪಕ್ಷಿಗಳು, ಕ್ರಿಮಿ ಕೀಟಗಳು, ಸಮುದ್ರದಲ್ಲಿರುವಂತ ಎಲ್ಲಾ ಭೂಜಂತುಗಳು, ಮಾತ್ರವಲ್ಲದೆ ಜಲಚರಗಳು, ಮಾತ್ರವಲ್ಲದೆ ಭೂಮಿಯ ಮೇಲೆ ಹರಡಿಕೊಂಡಿರುವಂತ ಎಲ್ಲ ಮನುಷ್ಯರ ಕುರಿತು ಇಲ್ಲಿ ಸೃಷ್ಟಿಕರ್ತನು ಒಬ್ಬನೇ, ಆತನೊಬ್ಬನೇ ಸರ್ವಶಕ್ತನಾದ ದೇವರು ಎಂಬುದಾಗಿ ವರ್ಣಿಸುವಂತ ಕೀರ್ತನೆ ಈ ಕೀರ್ತನೆ ಆಗಿದೆ. ಹಾಗಾದ್ರೆ ಈಗ ನಾವು ಓದಿಕೊಳ್ಳೋಣ, ಇದರಲ್ಲಿ ಏನ್ ದೇವರು ನಮ್ಗೆ ಕಲಿಸ್ತಾರೆ ನೋಡೋಣ. ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಪ್ರೈಸ್ ಯು ಆಲ್ ದ ಸ್ಟಾರ್ಸ್. ಯೆಹೋವನಿಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಮಹೋನ್ನತರದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಇಲ್ಲಿ ನಕ್ಷತ್ರಗಳೇ ದೇವರನ್ನ ಸ್ತುತಿಸಿರಿ ಎಂಬುದಾಗಿ ಹೇಳಲಾಗಿದೆ. ಯಾಕೆ? ಆಕಾಶ ಮಂಡಲದಿಂದ ದೇವರಿಗೆ ಸ್ತೋತ್ರವಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರ ಕೇಳಿಸಲಿ. ಪ್ರಿಯರೇ, ಇವತ್ತು ದೇವರು ಏನು ಸೃಷ್ಟಿ ಮಾಡಿದಾರೋ ಅವೆಲ್ಲವೂ ದೇವರನ್ನ ಸ್ತುತಿಸ್ತಾ ಇದೆ. ಹಾಗಾದ್ರೆ ನಾವು ನೋಡ್ತಾ ಇರುವಂತ ಸೂರ್ಯ, ಚಂದ್ರ, ನಕ್ಷತ್ರ, ಜಲಚರಗಳು, ಕ್ರಿಮಿಕೀಟಗಳು, ಪ್ರಾಣಿ, ಪಕ್ಷಿಗಳು, ಗಿಡ ಮರಗಳು ದೇವರನ್ನ ಸ್ತುತಿಸ್ತಾ ಇದ್ರೆ, ಆತ್ಮ ಹೊಂದಿರುವಂತ ನಾವು ಯಾಕೆ ದೇವರನ್ನ ಸ್ತುತಿಸಬಾರ್ದು? ದೇವರಿಗೆ ಥ್ಯಾಂಕ್ಸ್ ಹೇಳ್ಬಾರ್ದು? ಎಲ್ಲಾ ದೇವದೂತರೇ ದೇವರನ್ನು ಸ್ತುತಿಸಿರಿ. ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ನಕ್ಷತ್ರಗಳೇ ದೇವರನ್ನ ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಇವತ್ತು ನಾವು ನೋಡುವಂತ ಎಲ್ಲವೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸ್ತುತಿಸ್ತಾ ಇದೆ. ಯಾಕೆ ಗೊತ್ತಾ? ಆತನೇ ಸೃಷ್ಟಿಕರ್ತನು. ಅದೇ ರೀತಿಯಾಗಿ ಪ್ರಿಯ ದೇವ ಮಕ್ಕಳೇ, ನಿಮ್ಮಲ್ಲಿ ಸ್ತೋತ್ರ ಅನ್ನೋದಿರಲಿ, ನಿಮ್ಮಲ್ಲಿ ದೇವರಿಗೆ ಕೃತಜ್ಞತೆ ಅನ್ನೋದಿರಲಿ. ನೋಡ್ರಿ, ಅಲ್ಲಿಂದ ನಿಮ್ಮ ಜೀವಿತ ಯಾವ ರೀತಿ ಆಶೀರ್ವದಿಸಲ್ಪಡ್ತದೆ. ನಾವು ಸೃಷ್ಟಿ ಮಾಡಲ್ಪಟ್ಟಿರುವುದೇ ದೇವರಿಗೆ ವಂದನೆ ಹೇಳಕ್ಕೆ, ಕೃತಜ್ಞತೆ ಉಳ್ಳವರಾಗಿರಕ್ಕೆ. ದೇವರೇ, ನನಗೆ ಇದನ್ನ ಜೀವ ಕೊಟ್ಟಲ್ಲ, ಅದಕ್ಕಾಗಿ ನಿನ್ಗೆ ವಂದನೆ. ನನ್ನನ್ನ ನರಕಕ್ಕೆ ಹೋಗದೆ ಇರುವ ಹಾಗೆ ನಿನ್ನ ರಕ್ತದ ಮೂಲಕವಾಗಿ ರಕ್ಷಿಸಿದೀರಪ್ಪ, ಅದಕ್ಕಾಗಿ ನಿನ್ನ ವಂದನೆ ಅಂತ ಹೇಳ್ರಿ. ಅಲ್ಲಿಂದ ನೋಡಿ, ನಿಮ್ಮ ದಿನ ಬಹು ಶುಭಕರವಾಗಿರ್ತದೆ, ಆನಂದವಾಗಿರ್ತದೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇವ ಸ್ವಾಮಿ, ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೀವಪ್ಪ. ನಾವು ಏನಿಲ್ಲ ಸ್ವಾಮಿ, ಸೂರ್ಯ ಚಂದ್ರ ನಕ್ಷತ್ರಗಳೇ ನಿನ್ನ ಸ್ತುತಿಸ್ಬೇಕಾದ್ರೆ ನಮ್ಮ ಆತ್ಮವನ್ನು ನರಕದಿಂದ ತಪ್ಪಿಸಿದೆಯಲ್ಲ, ನಾವು ನಿನ್ನ ಸ್ತುತಿಸ್ತೀವಪ್ಪ. ನಾವು ಯಾಕೆ ನಿನ್ನ ಸ್ತುತಿಸಬಾರ್ದು? ನಾವು ಸ್ತುತಿಸ್ತೀವಿ ಸ್ವಾಮಿ, ಯಾಕಂದ್ರೆ ನೀವೇ ಸೃಷ್ಟಿಕರ್ತನಪ್ಪ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಕೈಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ತಾ ಹೇಳಿದ ನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು.